ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ 105. ದೇವ್ ಬಂದು ಕರಣ್ಗೆ ಸರ್ ಊಟ ಅಂತ ಕರೆದಾಗ ಅವನನ್ನೊಮ್ಮೆ ನೋಡಿ ನಿಟ್ಟುಸಿರು ಬಿಟ್ಟು ತಾನು ಊಟ ಮಾಡಿಲ್ಲ ಅಂದರೆ ದೇವ್ ಕೂಡ ಊಟ ಮಾಡಲ್ಲ ಅಂತ ಗೊತ್ತಿರೋದ್ರಿಂದ ಸರಿ ಬಂದೆ ಅಂತ ಅವನ ಹಿಂದೆ ಹೋಗ್ತಾರೆ. ಊಟ ಮುಗಿಯೋವರೆಗೂ ಸೈಲೆಂಟ್ ಆಗಿದ್ದ ದೇವ್, ನಾವು ಹೇಗಿದ್ರೂ ಇಂಡಿಯಾಗೆ ಹೋಗ್ತಾ ಇದ್ದೀವಿ, ಅಲ್ಲಿ ನಿಮ್ಮ ಮಗು ಮತ್ತು ಹೆಂಡತಿಯನ್ನು ಹುಡುಕ್ತೀವಿ, ಅದಕ್ಕೋಸ್ಕರ ನೀವು ಈ ಥರ ಟೆನ್ಷನ್ ಮಾಡಿಕೊಂಡು ಸಿಗ್ತಾರೋ ಇಲ್ವೋ ಅನ್ನೋ ಗೊಂದಲದಲ್ಲಿ ದಿನ ದೂಡೋದನ್ನು ನನ್ನ ಕೈಯಲ್ಲಿ ನೋಡೋದಕ್ಕಾಗೋದಿಲ್ಲ ಸರ್. ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಡಿ. ಅವ್ರು ಎಲ್ಲೇ ಇದ್ದರೂ ಅವರಿಬ್ಬರನ್ನ ನಿಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸೋ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ, ಆ ಜವಾಬ್ದಾರಿ ನನ್ನದು ಅಂತ ಅವನಲ್ಲಿ ಕೋರ್ಕೊಂಡ. ಅವನ ಕಣ್ಣನ್ನೇ ನೋಡ್ತಾ ಇದ್ದ ಕರಣ್, ಸರಿ ದೇವ್, ಇಷ್ಟು ವರ್ಷ ಅವರಿಬ್ಬರು ಸಿಗ್ತಾರೆ ಅನ್ನುವ ಭರವಸೆನಲ್ಲೇ ಬದುಕಿರೋವರೆಗೂ ಅವರಿಬ್ಬರು ಸಿಗ್ತಾರೆ ಅಂತ ಅವರನ್ನು ಹುಡುಕುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾನೇ ಇರ್ತೀನಿ. ಇವತ್ತು ಅವರಿಬ್ಬರ ಬಗ್ಗೆ ಒಂದು ಚಿಕ್ಕ ಸುಳಿವು ಸಿಕ್ಕಿದೆ. ಆ ಸುಳಿವು ಅವರಿಬ್ಬರು ಇರೋವಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗಲಿ ಅಂತ ಅನ್ನೋದೇ ನನ್ನ ಆಸೆ. ನೋಡೋಣ ದೇವರು ಅದು ಹೇಗೆ ದಾರಿ ತೋರಿಸ್ತಾನೆ ಅಂತ. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಅವರು ಸಿಗೋವರೆಗೂ ಈ ನನ್ನ ದೇಹದಲ್ಲಿ ಉಸಿರನ್ನು ಖಂಡಿತ ಬಿಗಿಯಾಗಿ ಹಿಡ್ಕೊಂಡು ಕಾಯ್ತಾ ಇರ್ತೀನಿ ಅಂತ ಭಾರವಾದ ನಿಟ್ಟುಸಿರನ್ನು ಬಿಟ್ಟು ಅಲ್ಲಿಂದ ಎದ್ದು ಹೋದರು. ಅವರು ಹೋದ ದಿಕ್ಕನ್ನೇ ನೋಡ್ತಾ ನಿಂತ ದೇವ್, ಯೋಚಿಸಬೇಡಿ ಸರ್, ನೀವು ಜೀವ ಅಂತ ಅಂದುಕೊಂಡಿರುವ ಆ ಎರಡೂ ಜೀವಗಳನ್ನು ನಿಮ್ಮ ಜೊತೆಗೆ ಸೇರಿಸೋದೇ ನನ್ನ ಜೀವನದ ಪರಮ ಗುರಿ. ಅದು ಹೇಗಾದರೂ ಸರಿ, ನಿಮ್ಮ ಹೆಂಡತಿ ಮಗುವನ್ನು ಖಂಡಿತ ನಿಮ್ಮೊಟ್ಟಿಗೆ ನನ್ನ ಜೀವ ಕೊಟ್ಟಾದರೂ ಸೇರಿಸ್ತೀನಿ. ಆದರೆ ಇದೆಲ್ಲದಕ್ಕೂ ಕಾರಣ ಆಗಿರೋ ಆ ನಿಮ್ಮ ಶತ್ರುಗಳನ್ನು ಒಬ್ಬೊಬ್ಬರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಅವರಿಗೆ ಸಾಮಾನ್ಯ ಕರಣ್ ಮಾತ್ರ ಗೊತ್ತು, ಆದರೆ ಇವತ್ತು ನಿಮ್ಮ ಜೊತೆಗೆ ಈ ದೇವ್ ಕೂಡ ಇದ್ದಾನೆ. ಅವ್ರಿಗೆ ಬದುಕಿರೋವಾಗಲೇ ನಾನು ನರ್ಕ ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿ ಕಣ್ಣಿನ ತುದಿಯಿಂದ ಕಣ್ಣೀರನ್ನು ಒರೆಸ್ಕೊಂಡು ತನ್ನ ರೂಮಿಗೆ ಹೋದ. ಇತ್ತ ಮಲ್ಲಿಕಾರ್ಜುನ್ ಮನೆಯಲ್ಲಿ ಶಾರ್ವರಿ ತನ್ನ ತಂದೆಯ ಮುಂದೆ ಕೋಪದಲ್ಲಿ ಕುದಿತಾ ಕೂತಿದ್ಲು. ಡ್ಯಾಡ್, ನಿನ್ನೆ ವಿಷಯ ಗೊತ್ತಾಯ್ತಾ ನಿಮಗೆ? ನೀವು ವಿಜಯ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿ ನನ್ನಲ್ಲಿ ಆಸೆಯನ್ನು ಹುಟ್ಟಿಸಿದ್ರಿ. ಆದರೆ ಇವತ್ತು ಅದೆಲ್ಲ ಕೊಚ್ಕೊಂಡು ಹೊರಟೋಗಿದೆ. ವಿಜಯ್ ಅವನ ಹೆಂಡತಿ ಜೊತೆಗೆ ರೆಸಾರ್ಟ್ನಲ್ಲಿ ಅವಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಸಿ ಅವಳ ಜೊತೆಗೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಬಂದಿದ್ದಾನೆ. ಅಷ್ಟೇ ಅಲ್ಲ, ಪ್ರಪೋಸ್ ಕೂಡ ಮಾಡಿದ್ದಾನೆ. ಅಂದರೆ ಅದರ ಅರ್ಥ ಅವರಿಬ್ಬರ ಪ್ರೀತಿ ಗಾಢವಾಗಿದೆ. ನಾನು ಸೋತ್ ಹೋದೆ ಡ್ಯಾಡ್, ನಾನು ಸೋತ್ ಹೋದೆ. ನೀವು ಮಾತು ಕೇಳಿ ನಾನು ತಪ್ಪು ಮಾಡಿಬಿಟ್ಟೆ. ನೀವು ಈ ಮದುವೆನ ನಿಲ್ಲಿಸ್ತೀರಾ ಅಂತ ನಾನು ಕಾಯಬಾರ್ದಿತ್ತು. ನಾನೇ ಏನಾದರೂ ಮಾಡಿ ಈ ಮದುವೆ ನಿಲ್ಲಿಸಿದಿದ್ರೆ ಇವತ್ತು ಇವರಿಬ್ಬರು ಹೀಗಿರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲವೂ ನಿಮ್ಮಿಂದಾನೇ ಆಗಿದ್ದು. ನೀವು ಸ್ವಲ್ಪ ಎಚ್ಚರದಿಂದ ಇದ್ದಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅಪ್ಪನ ಮೇಲೆ ಕೂಗಾಡ್ತಾ ಇದ್ಲು ಶಾರ್ವರಿ. ಅಲ್ಲಿವರೆಗೂ ಮಗಳ ಕೋಪದ ಕಟು ನುಡಿಗಳನ್ನು ಕೇಳ್ತಾ ಇದ್ದ ಮಲ್ಲಿಕಾರ್ಜುನ್, ಶಾರ್ವರಿ ಸ್ಟಾಪ್ ಇಟ್, ನಿನಗೂ ಗೊತ್ತು ಅಲ್ಲಿ ಏನಾಗಿರಬಹುದು ಅಂತ. ಹೀಗಿರೋವಾಗ ನಾನೇನು ಸುಮ್ಮನೆ ಕೂತಿಲ್ಲ. ಮದುವೆಯನ್ನು ನಿಲ್ಲಿಸೋದಕ್ಕೆ ನಾನು ಕೂಡ ಟ್ರೈ ಮಾಡಿದ್ದೀನಿ, ಆದರೆ ನಡಿಲೇಬೇಕು ಅಂತ ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ದು ಸೂರ್ಯವರ್ಧನ್. ಅವನನ್ನು ಎದುರಿಸೋದು ಅಷ್ಟು ಸುಲಭ ಅಲ್ಲ ಮಗಳೇ. ನೀನು ಕೂಲಾಗಿರೋ ನಿನ್ನ ಸೂರ್ಯವರ್ಧನ್ ಮಾವನನ್ನು ನೋಡಿದ್ದೀಯಾ, ಆದರೆ ಅವನು ಅದೆಂತಹ ಹದ್ದಿನ ಕಣ್ಣಿನ ಮನುಷ್ಯ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಅವನ ಬಗ್ಗೆ ನೀನು ತಿಳ್ಕೊಂಡಿರೋದು ಸಾಸಿವೆಯಷ್ಟಾದರೆ ತಿಳಿದುಕೊಳ್ಬೇಕಾಗಿರೋದು ಸಾಗರದಷ್ಟಿದೆ. ಅವನನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಅವನ ಬಗ್ಗೆ ಸಂಪೂರ್ಣವಾಗಿ ನಿನಗೆ ಗೊತ್ತಿಲ್ಲ. ಅವನೊಂಥರ ಸಿಂಹ ಇದ್ದ ಹಾಗೆ. ಈಗ ವಯಸ್ಸಾಗಿದೆ ಅಷ್ಟೆ, ಆದರೆ ಅವನ ಕೆಲಸದ ವೈಖರಿ ಸ್ವಲ್ಪನೂ ಏರುಪೇರಾಗಿಲ್ಲ. ಒಂದಲ್ಲ ಎರಡಲ್ಲ, ನಾನು ಮದುವೆನ ನಿಲ್ಲಿಸೋದಕ್ಕೆ ಅಂತ 4 ಪ್ಲ್ಯಾನ್ ಮಾಡಿದ್ದೆ. ಅದೆಲ್ಲದಕ್ಕೂ ಹೊಗೆ ಹಾಕ್ಸಿದ್ದಾನೆ ಆ ನಿನ್ನ ಮಾವ. ಅಂದರೆ ಯೋಚನೆ ಮಾಡು ಅವನ ತಾಕತ್ತಿನ ಬಗ್ಗೆ. ಅವನ ಬಗ್ಗೆ ಯಾವತ್ತೂ ಕಡಿಮೆ ಅಂದಾಜಿಸಬೇಡ. ಅದರ ಜೊತೆಗೆ ಕೇವಲ ಸೂರ್ಯವರ್ಧನ್ ಮಾತ್ರ ಅಲ್ಲ, ಈಗ ಅವನ ಜೊತೆಯಲ್ಲಿ ಅವನ ಮಕ್ಕಳು ಅಂದರೆ ವಿಜಯ್ ಮತ್ತು ಅಜಯ್ ಇಬ್ಬರು ಅವನಷ್ಟೇ ಬಲಿಷ್ಠರಾಗಿ ನಿಂತಿದ್ದಾರೆ. ಅವರಿಬ್ಬರನ್ನು ಎದುರಿಸೋದು ನೀನು ಅಂದುಕೊಂಡಷ್ಟು ಸುಲಭ ಅಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ನಿನಗೆ ಗೊತ್ತಾ, ಅಲ್ಲಿ ಮದುವೆ ದಿನ ಸೂರ್ಯವರ್ಧನ್ ಹಾಕಿದ್ದ ಸೆಕ್ಯೂರಿಟಿ ಅಲ್ಲದೆ ವಿಜಯ್ ಮತ್ತು ಅಜಯ್ ಸಪ್ರೇಟ್ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿಸಿದ್ರು. ಅಷ್ಟು ಬೋಲ್ಡ್ ಆಗಿರುತ್ತವೆ ಅವರ ಯೋಚನೆಗಳು. ಆದರೆ 3 ಜನ ಒಬ್ಬರಿಗೆ ಗೊತ್ತಿಲ್ಲದೆ ಒಬ್ಬರು ವ್ಯವಸ್ಥೆ ಮಾಡಿದರು. ಅಷ್ಟು ಮುಂದಾಲೋಚನೆ ಇದೆ ಆ ಮೂವರಿಗೂ. ನಾವು ಸ್ವಲ್ಪ ಯಾಮಾರಿದ್ರು ಅವರ ಮುಂದೆ ನಮ್ಮ ಬಂಡವಾಳ ಬಯಲಾಗ್ತಿತ್ತು. ಹಾಗಾಗಿ ನಾನು ಅಷ್ಟು ಕೂಲಾಗಿ ಇದ್ದಿದ್ದು. ನನ್ನೆಲ್ಲ ಪ್ಲ್ಯಾನ್ಗಳನ್ನು
ಅಪ್ಪ ಮಕ್ಕಳು ಮಣ್ಣು ಮುಗಿಸಿದ್ದಾರೆ. ಆದರೆ ಇಷ್ಟಕ್ಕೆ ನಾನು ಸುಮ್ಮನೆ ಬಿಡೋದಿಲ್ಲ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಈ ಸಲ ನಾನು ಹೂಡೋಕೆ ರೆಡಿ ಮಾಡಿರೋ ತಂತ್ರ ಅವರನ್ನ ಮೇಲೆ ಎದ್ದೇಳದೆ ಇರೋ ಥರ ಮಾಡತ್ತೆ. ಆ ನಂಬಿಕೆ ನನಗಿದೆ. ನೀನು ಹೆದರಬೇಡ. ನಿನ್ನನ್ನು ಆ ಮನೆ ಮಹಾರಾಣಿ ಮಾಡೋದು ನನ್ನ ಕರ್ತವ್ಯ. ನಾನು ಮಾಡೇ ಮಾಡ್ತೀನಿ ಅಂತ ಭರವಸೆ ಕೊಟ್ಟ ಮಗಳಿಗೆ. ಆದರೆ ಶಾರ್ವರಿ ಅಪ್ಪನ ಮಾತು ಕೇಳಿ ಕೆರಳಿದ್ಲು. ಏನಪ್ಪ, ಒಬ್ಬ ಮಿನಿಸ್ಟರ್ ಆಗಿ ಆ ಅಪ್ಪ ಮಕ್ಕಳಿಗೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ ನೀವು ಯಾವಾಗಲೂ ಸ್ಟ್ರಾಂಗ್ ಆಗಿರೋದನ್ನು ನಾನು ನೋಡಿದ್ದೀನಿ. ಆದರೆ ಇವರ ವಿಷಯದಲ್ಲಿ ಮಾತ್ರ ನೀವು ವೀಕ್ ಆಗ್ತೀರಾ. ಯಾಕೆ? ಅಂತಹ ಭಯ ಅವರ ಬಗ್ಗೆ ನಿಮಗೆ ಯಾಕೆ? ಇಡೀ ರಾಜ್ಯನ ಮುನ್ನಡೆಸೋ ಹೋಮ್ ಮಿನಿಸ್ಟರ್ ನೀವು. ಆದರೂ ಸೂರ್ಯವರ್ಧನ್ ಮುಂದೆ ಅಷ್ಟು ತಗ್ಗಿ ಬಗ್ಗಿ ನಡೀತೀರಾ. ಅಂಥದ್ದೇನಿದೆ ಅವರಲ್ಲಿ? ನಮ್ಮ ಹತ್ರನೂ ಆಸ್ತಿ ಅಂತಸ್ತು ಎಲ್ಲವೂ ಇದೆ, ಅದರ ಜೊತೆಗೆ ಅಧಿಕಾರ ಕೂಡ ಇದೆ. ಆದರೆ ನೀವು ಯಾವುದನ್ನು ಲೆಕ್ಕಿಸದೆ ಆ ಫ್ಯಾಮಿಲಿ ನೋಡಿದ್ರೆ ಇಷ್ಟೊಂದು ಹೆದರ್ಕೊಳ್ತಿದ್ದೀರಾ. ಇವತ್ತಿಗೂ ಯಾಕೆ ಅಂತ ನನಗೆ ಉತ್ತರ ಗೊತ್ತಿಲ್ಲ. ಆದರೆ ಇವತ್ತು ನೀವು ಹೇಳಲೇಬೇಕು. ಹೇಳಿ ಡ್ಯಾಡ್, ಯಾಕೆಷ್ಟು ಭಯ ಪಡ್ತೀರಾ ಅಂತ ಕೇಳಿದ್ಲು. ಮಗಳ ಮಾತು ಕೇಳಿ ಅವಳನ್ನೊಮ್ಮೆ ದೀರ್ಘವಾಗಿ ನೋಡಿ, ನೀನು ಸೂರ್ಯವರ್ಧನ್ ಅಂದರೆ ಏನಂತ ಅಂದ್ಕೊಂಡಿದೀಯಾ ಮಗಳೇ? ಅವನೊಬ್ಬ ಮನುಷ್ಯ ಅಂತಾನ? ನಿನಗೆ ನಿನ್ನ ಮಾವ ಒಬ್ಬ ಬಿಸ್ನೆಸ್ ಮ್ಯಾನ್ ಸೂರ್ಯವರ್ಧನ್ ಆಗಿ ಮಾತ್ರ ಗೊತ್ತು. ಆದರೆ ಅವನೊಬ್ಬ ಶಕ್ತಿ. ಇಡೀ ಸಿಸ್ಟಮ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಬಲ್ಲ ಮಹಾನ್ ಶಕ್ತಿ. ಅವನು ಕೇವಲ ಒಬ್ಬ ಆರ್ಡಿನರಿ ಬಿಸ್ನೆಸ್ ಮ್ಯಾನ್ ಮಾತ್ರ ಅಲ್ಲ, ಅದಕ್ಕೂ ಮಿಗಿಲಾಗಿದ್ದಾನೆ. ಸಮಯ ಬಂದಾಗ ಅವನ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ನೀನು ತಿಳ್ಕೊಳ್ಳುವಂತೆ. ಆದರೆ ಈಗ ನಿನಗೆ ಬೇಕಾಗಿರೋ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತೀನಿ, ಕೇಳಿಸ್ಕೊ. ನಮ್ಮದು 100 ಕೋಟಿಯ ಆಸ್ತಿಯ ಲೆಕ್ಕ, ಆದರೆ ಅವನದ್ದು 1000 ಕೋಟಿಯ ಒಡೆಯ ಅವನು. ನನ್ನ ಆಸ್ತಿ ಕೇವಲ ಅವರ ಆಸ್ತಿಯ 20 ಭಾಗ ಮಾತ್ರ ಇರೋದು. ಇನ್ನು ಅಧಿಕಾರ ಅಂತ ಬಂದರೆ ಅವನ ಒಂದೇ ಒಂದು ಫೋನ್ ಕಾಲ್ಗೆ ಸೆಂಟ್ರಲ್ ಮಿನಿಸ್ಟರ್ಸ್ ಕೂಡ ಅವನು ಹೇಳಿದ ಕೆಲಸ ಮಾಡಿಕೊಡ್ತಾರೆ. ಅಷ್ಟು ಪವರ್ಫುಲ್ ಆಗಿದೆ ಅವನ ನೆಟ್ವರ್ಕ್. ನನ್ನಂಥ 10 ಮಿನಿಸ್ಟರ್ಸ್ಗಳನ್ನ ಕೊಂಡುಕೊಳ್ಳೋ ಶಕ್ತಿ ನಿನ್ನ ಮಾವನಿಗಿದೆ. ಇನ್ನು ವಿಜಯ್ ಸೂರ್ಯ ಅಪ್ಪನ ಆಸ್ತಿಯನ್ನು ಮತ್ತಷ್ಟು ಮಗದಷ್ಟು ಬೆಳೆಸಿದ್ದಾನೆ. ಅವನು ಕೂಡ ಅವರಪ್ಪನಷ್ಟೇ ಪವರ್ಫುಲ್. ಅವರಪ್ಪ ಇಂಡಿಯಾದಲ್ಲಿ ಹೆಸರು ಮಾಡಿದರೆ ವಿಜಯ್ ಸೂರ್ಯನ ಹೆಸರು ಫಾರಿನ್ ಕಂಟ್ರೀಸ್ನಲ್ಲಿ ಕೂಡ ಚಾಲ್ತಿಯಲ್ಲಿದೆ. ಅಷ್ಟೇ ಅಲ್ಲ, ಅವನಿಗೆ ಅಂದರೆ ನಿನ್ನ ವಿಜಯ್ ಸೂರ್ಯನಿಗೆ ಅಂಡರ್ ವರ್ಲ್ಡ್ ಲಿಂಕ್ ಕೂಡ ಇದೆ. ಅವನನ್ನು ಸಾಧಾರಣ ಅಂತ ಅಂದ್ಕೊಳ್ಬೇಡ. ಜೊತೆಗೆ ಅಜಯ್ ಕೂಡ ತುಂಬಾ ಡೇಂಜರಸ್. ಇವರುಗಳ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ದು ಅವರನ್ನು ಪ್ರಾಪರ್ ಪ್ರಿಪ್ರೇಷನ್ ಇಲ್ಲದೆ ಎದುರಿಸೋದು ತುಂಬ ಕಷ್ಟ ಮಗಳೇ. ನೀನು ವಿಜಯ್ನ ಮದುವೆ ಆಗಿದ್ದಿದ್ರೆ ಇದು ಯಾವುದು ಕಷ್ಟ ಆಗ್ತಾ ಇರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬೇರೆ ಇದೆ. ವಿಜಯ್ನ ಅಂಜಲಿಯಿಂದ ಮೊದಲು ದೂರ ಮಾಡಬೇಕು. ಅದಾದ ಮೇಲೆ ಅವನು ನಿನಗೆ ಒಲಿಯೋ ಥರ ಮಾಡಬೇಕು. ಆ ಥರ ಆದರೆ ಮಾತ್ರ ನಾನು ಅಂದ್ಕೊಂಡಿರುವ ಎಲ್ಲ ಕೆಲಸಗಳು ಆಗತ್ತೆ. ಇಲ್ಲ ಅಂದರೆ ನಾವು ಕೊನೆವರೆಗೂ ಹೀಗೆ ಇರಬೇಕಾಗತ್ತೆ. ಹಾಗಾಗಿ ಈ ಸಮಯದಲ್ಲಿ ತಾಳ್ಮೆ ತುಂಬಾ ಮುಖ್ಯ. ನಾನು ನಿನಗೆ ಪ್ರಾಮಿಸ್ ಮಾಡಿದ್ದೀನಿ, ಯಾವತ್ತಿದ್ರೂ ನೀನು ಆ ಮನೆ ಸೊಸೆ ಆಗೇ ಆಗ್ತೀಯ. ಡೋಂಟ್ ವರಿ ಬೇಬಿ ಅಂತ ಹೇಳಿ ಮಗಳನ್ನು ಸಮಾಧಾನ ಮಾಡ್ತಾ ಇದ್ದ ಮಲ್ಲಿಕಾರ್ಜುನ್ ಅಷ್ಟೆಲ್ಲ ಹೇಳಿದ ಮೇಲೆ ಶಾರ್ವರಿಗೆ ಸೂರ್ಯವರ್ಧನ್ ಎಂಪೈರ್ ಬಗ್ಗೆ ಒಂದು ಅಂದಾಜಿಗೆ ಕ್ಲಾರಿಟಿ ಸಿಕ್ಕಿತ್ತು. ಹಾಗಾಗಿ ಮತ್ತೆ ತನ್ನ ತಂದೆಯನ್ನು ಪ್ರಶ್ನೆ ಮಾಡಲಿಲ್ಲ. ಅದ್ರ ಬದಲು ಅವರ ಎಲ್ಲ ಮಾತಿಗೆ ಹೂಂಗುಟ್ಟಿ, ಸರಿ ಡ್ಯಾಡ್, ನೀವು ಹೇಳಿದ ಹಾಗೆ ತಾಳ್ಮೆಯಿಂದಾನೇ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತೀನಿ. ನೀವು ಸಹ ಹೇಗೆ ಅಂಜಲಿಯನ್ನು ಆ ಮನೆಯಿಂದ ದೂರ ಮಾಡಬಹುದು ಅಂತ ಯೋಚನೆ ಮಾಡಿ. ಈ ಸಲ ಪ್ಲ್ಯಾನ್ ಪ್ರಾಪರ್ ಆಗಿ ವರ್ಕ್ ಆಗೋ ಥರ ಇರಲಿ. ಅದೇನೇ ಆದರೂ ನಾನು ಆ ಮನೆ ಸೊಸೆ ಆಗಲೇಬೇಕು ಅಂತ ಕಟಕಟ ಅಂತ ತನ್ನ ಹಲ್ ಕಡಿತಾ ಹೇಳಿದ್ಲು. ಖಂಡಿತ ಮಗಳೇ, ಈ ಸಲ ಯಾವುದೇ ಕಾರಣಕ್ಕೂ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗೋದಿಲ್ಲ. ಆ ಥರ ಆಗೋದಕ್ಕೆ ನನ್ನ ಡ್ಯಾಡ್ ಬಿಡೋದು ಇಲ್ಲ. ಯೋಚನೆ ಮಾಡಬೇಡ. ಶರ್ಮಿಳಾಯಿಂದ ನಮಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಇಷ್ಟು ದಿನ ನಾನು ಹೇಳಿದ್ದನ್ನು ಕೇಳ್ತಾ ಇದ್ದವಳು ಈಗ ಆ ಮನೆಗೆ ಹೋಗುವ ನಿರ್ಧಾರದಿಂದ ಹಿಡಿದು ಮಗನ ಮದುವೆಯವರೆಗೂ ಕೇವಲ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ನನ್ನ ಅಭಿಪ್ರಾಯ ಕೂಡ ಕೇಳಿಲ್ಲ. ಹಾಗಾಗಿ ಅವಳಿಗೂ ಈಗ ನನ್ನ ಬಗ್ಗೆ ಮೊದಲಿನ ಹಾಗೆ ಎಲ್ಲವನ್ನು ಹೇಳ್ಕೊಳ್ಬೇಕು ಅನ್ನೋ ಭಾವನೆ ಇಲ್ಲ. ಸೊ ಈಗ ನಾವು ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಬೇಕು. ಜೊತೆಗೆ ಅಂಜಲಿ ನಾವು ಅಂದ್ಕೊಂಡಿರೋವಷ್ಟು ಮುಗ್ಧೆ ಅಂತ ಅನ್ನಿಸ್ತಾ ಇಲ್ಲ. ಅವಳ ಬಗ್ಗೆನೂ ಕಣ್ಣಿಟ್ಟಿರಬೇಕು. ಎಲ್ಲವನ್ನ ನೀಟಾಗಿ ಪ್ಲ್ಯಾನ್ ಮಾಡಿ ವರ್ಕ್ ಮಾಡೋಣ. ಯು ಡೋಂಟ್ ವರಿ ಅಂತ ಹೇಳಿ ಮಗಳನ್ನು ಸಮಾಧಾನ ಮಾಡ್ತಾ ಇದ್ದ. ಯು ಡೋಂಟ್ ವರಿ ಡ್ಯಾಡ್, ನಾನು ಎಲ್ಲವನ್ನ ಈ ಸಲ ಪ್ರಾಪರಾಗಿ ಪ್ಲ್ಯಾನ್ ಮಾಡೋಣ. ಅತ್ತೆ ನಮಗೆ ಹೆಲ್ಪ್ ಮಾಡದೇ ಇದ್ರೂ ಪರವಾಗಿಲ್ಲ. ಸಿಕ್ಕ ಅಲ್ಪ ಸ್ವಲ್ಪ ಅವಕಾಶಗಳಿಂದಾನೇ ನಾವು ಎಲ್ಲವನ್ನ ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಶಾರ್ವರಿ ಅಪ್ಪನಿಗೆ ಬೆಂಬಲವನ್ನು ಸೂಚಿಸಿದ್ಲು. ಈ ಅಪ್ಪ ಮಕ್ಕಳ ಮಾತುಗಳನ್ನು ಕೇಳ್ತಾ ಇದ್ದ ಮಲ್ಲಿಕಾರ್ಜುನ್ ಹೆಂಡತಿ, ಈ ಕಾಲಕ್ಕೆ ಇವರಿಗೆ ಬುದ್ಧಿ ಬರಲ್ಲ,
ನೀನೇ ಎಲ್ಲವನ್ನ ಸರಿ ಮಾಡೋ ಭಗವಂತ ಅಂತ ನಿಂತಲ್ಲೇ ದೇವರಿಗೆ ಕೈ ಮುಗಿದು ಬೇಡ್ಕೊಂಡ್ಲು. ಇಷ್ಟೆಲ್ಲ ಗೋಜಲುಗಳ ಮಧ್ಯೆ ಬದುಕು ಕಟ್ಕೊಳ್ತಿರೋ ಅಂಜಲಿ ಬದುಕು ಎಲ್ಲಿಗೆ ನಿಲ್ಲುತ್ತೆ? ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಫ್ರೆಂಡ್ಸ್, ಕತೆ ಹೇಗೆ ಬರ್ತಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸಲ್ಲಿ ಆದಷ್ಟು ನೆಕ್ಸ್ಟ್ ಎಪಿಸೋಡ್ ಯಾವಾಗಿರುತ್ತೆ ಅಂತಲೇ ಇರುತ್ತೆ. ಐ ನೋ ನೀವೆಲ್ಲ ಈ ಕತೆಗಳಿಗೋಸ್ಕರ ಎಷ್ಟು ಕಾಯ್ತಾ ಇರ್ತೀರಾ ಅಂತ. ಖಂಡಿತವಾಗಿಯೂ ಕತೆ ಬರುತ್ತೆ. ಆ್ಯಂಡ್ ದಯವಿಟ್ಟು ಹೇಗೆ ಬರ್ತಿದೆ, ಹೇಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಅದು ನನಗಿನ್ನೂ ಖುಷಿ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕತೆಯನ್ನು ಶೇರ್ ಮಾಡಿ. ಥ್ಯಾಂಕ್ ಯು.